ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಮೇಕೆ ವಿಜಿ ಕುಕ್ಕಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇದು ಏನಂತೆ ಪಕ್ಕ ವಡೆ ಅಂತೂ ಅಲ್ಲೇ ಅಲ್ಲ. ಇದು ಒಂದು ಸ್ಪೆಷಲ್ ಸ್ನ್ಯಾಕ್ಸ್ ಅಥವಾ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್. ಇದೊಂದು ಸಂಡಿಗೆ. ಇದು ಮಾಡಿರೋದು ಸೂಪರ್ ರೈಸಿಂದ ಮಾಡಿರೋದು. ಇದು ಮಕ್ಕಳಿಗೂ ದೊಡ್ಡವರಿಗೂ ಸೂಪರಾಗಿ ಇಷ್ಟ ಆಗುತ್ತೆ, ತುಂಬ ಇಷ್ಟ ಆಗುತ್ತೆ. ಒಂದ್ಸರಿ ಟೇಸ್ಟ್ ಸಿಕ್ಕಿದೆ ಅಂದರೆ ಇದು ಹೇಗೆ ಮಾಡುವ ನೋಡು. ಮೊದಲಿಗೆ 1 ಕಪ್ಪಷ್ಟು ಅನ್ನ ತಗೊಂಡಿದ್ದೀನಿ. ಇದು ರಾತ್ರಿ ಉಳಿದಿರೋ ಅನ್ನ. ಇದಕ್ಕೆ 2 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಸಣ್ಣಗೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ 2 ಟೇಬಲ್ ಸ್ಪೂನ್ ನೀರಿಗೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಅದನ್ನು ಚೆನ್ನಾಗಿ ನಾದಬೇಕು ಕೈಯಲ್ಲಿ. ಏನಕ್ಕೆ ಅಂದರೆ ಅದನ್ನು ಉಂಡೆ ಮಾಡಬೇಕಂದ್ರೆ ಅನ್ನ ಅಗಲು ಇರಬಾರ್ದು. ಹಾಗಾಗಿ ಉಂಡೆ ಮಾಡೋಕ್ಕೆ ಚೆನ್ನಾಗಿ ನಾದಿ ನೋಡಿ. ಈಗ ನಾದ್ತಾಯಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ನಾದ್ತೀನಿ. ಚೆನ್ನಾಗಿ ನಾದಬೇಕಾಯ್ತಾ ಅನ್ನ ಮುದ್ದೆ ಥರ ಹಾಕಬೇಕು. ಈಗ ನೋಡಿ ಆಗಿದೆ. ಇದನ್ನು ಒಂದು ಸಣ್ಣ ಸಣ್ಣ ಪ್ಯಾಟೀಸ್ ಟೈಪ್ ಮಾಡ್ತಾಯಿದ್ದೀವಿ. ಈಗ ನೋಡಿ ಆ ಥರ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಬೋದು. ನೋಡಿ ಎಲ್ಲ ರೆಡಿಯಾಗಿದೆ. ಇದನ್ನು 3 to 4 days ಬಿಸಿಲಲ್ಲಿ ಚೆನ್ನಾಗೇ ಒಣಗಬೇಕು. ತುಂಬ ಬಿಸಿಲಿದೆ, ಚೆನ್ನಾಗಿ ಬೇಗ ಒಣಗುತ್ತೆ. ಇದನ್ನು ಒಣಗಿಸಿ ತರುವ. ನೋಡಿ 3 to 4 days ಆದಮೇಲೆ ನೋಡಿ ಹೇಗಾಗಿದೆ. ನಾನು ಇದನ್ನು ರೆಡ್ ಚಿಲ್ಲಿ ಪೇಸ್ಟಿಂದನೂ ಮಾಡಿದ್ದೆ, ಇದು ರೆಡ್ ಚಿಲ್ಲಿ ಪೌಡರಿಂದನೂ ಮಾಡಿದ್ದೆ. ನೋಡಿ ಎಷ್ಟು ಸಖತ್ತಾಗಿದೆ. ಇದನ್ನು ಹಸಿ ತಿನ್ನಬೇಕಂತಲೇ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟು ಎಣ್ಣೆ ಇಡುವ ಕಾಯಲು. ನೋಡಿ ಎಣ್ಣೆ ಇಟ್ಟು ಕಾಯ್ತಾ ಇದೆ. ಈಗ ಎಣ್ಣೆ ಕಾದಿದೆ, ಹಾಗಾಗಿ ಸಂಡಿಗೆ ಹಾಕಿ 1 ನಿಮಿಷ ಲೇಟ್ ಆಗುತ್ತೆ, ಯಾಕಂದರೆ ಕರಗಿಯೋಕ್ಕೆ ಮೇಲಕ್ಕೆ ಬರೋಕ್ಕೆ. ನೋಡಿ ಈಗ ಬಂದಿದೆ ಚೆನ್ನಾಗಿ. ನೋಡಿ ಚೆನ್ನಾಗೆಲ್ಲ ಆಗ್ತಿದೆ. ಎಣ್ಣೆಯಲ್ಲಿ ಫ್ರೈ ಸೂಪರಾಗಿರುತ್ತೆ ಇರುತ್ತೆ. ಇದು ಮಕ್ಳಿಗೆ ಮಾಡಿಕೊಡಿ, ಮಕ್ಕಳು ಸಹ ಇಷ್ಟಪಡ್ತಾರೆ. ನಮ್ಮ ಮನೆಗಂತೂ ಹಸಿರೇ ತಿಂತಾರೆ, ಮಕ್ಕಳಾಗಲಿ ನಾವಾಗಲಿ. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಇದು. ತಿರುವಾಕಿ ಈಗ ಹಂಗೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ನೋಡಿ 2 ಕಡೆ ಸಕ್ಕತ್ತಾಗಿದೆ. ಇದು ಅನ್ನದಿಂದ ಮಾಡಿರೋ ಅಂತ ಅನ್ಸೋದೇ ಇಲ್ಲ. 100 to 100% ಅಷ್ಟು ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಆಲ್.